ಲಕ್ಷ್ಮಣ, ಇದೇನು ಈ ರೀತಿಯಾಗಿ ಗದ್ದಲವಾಗುತ್ತಿರುವುದಲ್ಲ? ಅಗ್ರಜ, ಅದು ಭರತನ ಸೈನ್ಯವು ಭರತನ ರಾಜ್ಯವನ್ನು ಒಂದೇ ಗರ್ವತನಾಗಿ ಅರಣ್ಯದಲ್ಲಿರುವ ನಮ್ಮ ಮೇಲೆ ಇದಕ್ಕೆ ಬರುತ್ತಿರೋನು. ಆಜ್ಞೆಯನ್ನು ಕೊಡುವವನು ಯಮಬರಕ್ಕೆ ಕಳಿಸುವೆನು. ಅನುಜ, ಶಾಂತನಾಗು. ನಾವು ಅರಣ್ಯಕ್ಕೆ ಬಂದಿರುವುದೆಂದು ತಿಳಿದು ಭರತನು ನಮ್ಮನ್ನು ನೋಡುವುದಕ್ಕಾಗಿ ಬರುತ್ತಿರುವನು. ಭರತನು ಸಂಹರಿಸಿದ ರಾಜ್ಯವು ನಮಗೆ ಅಗತ್ಯವಿಲ್ಲ. ಅನ್ಯಾಯವಾಗಿ ಇಂದ್ರ ಪದವಿ ಬಂದರೂ ಅಗತ್ಯವಿಲ್ಲ. ಶಾಂತನಾಗು. ರಾಮಚಂದ್ರ, ಮಂಗಳವಾಗಲಿ. ಅನುಜ, ಪೂಜ್ಯನಾದ ಜನಕನು ಕುಶಲವೇ? ಅಯ್ಯೋ, ಜನಕನ ಕುಶಲವನ್ನು ಕೇಳುತ್ತಿರೋರಲ್ಲ, ಇದಕ್ಕೆ ನಾನು ಏನನ್ನು ಮಾಡಲಿ? ಪೂಜ್ಯರೇ, ಇದೇನು ಭರತನು ಈ ರೀತಿಯಾಗಿ ಮೂರ್ಛನೋಗಲು ಕಾರಣವೇನು? ರಾಮಚಂದ್ರ, ನಿಮ್ಮ ಜನಕನು ನಿಮ್ಮ ಅಂಬಳದಿಂದಲೇ ಮೂರ್ತನಾದನು. ಜನಕ, ಜನಕನಿ ಪೋದೆಯ ಯಾರು ಯಾರಿನ್ನ ಅದನ್ಯಾರು ಬೇಲ್ವರು ಜನಕನಿ ಪೋದಯ ತನುವನು ಬಿಟ್ಟಯ ಬದಕಿದ ಮೇಲೆ ನಗೆ ಮುದದಿಂದ ನಾ ಬಾಳ್ವೆ ಅದನ್ಯಾರು ಬೇಲ್ವರು ಜನಕನಿ ಪೋದಯ ಸರ್ವನು ಬಿಟ್ಟಯ ಜನಕ 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 ಅಯ್ಯೋ ಜನಕ, ನನ್ನ ಪ್ರಿಯತಮನಾದ ತಂದೆಯೇ, ನಾನು ಯಾರನ್ನೂ ಜನಕ ಎಂದು ಕರೆಯುವುದು? ನನ್ನ ಸುಕುಮಾರ ಎನ್ನುವರು ಯಾರು? ಕಡೆಗೂ ನಿನ್ನ ಉತ್ತರಮಾನ ಕಾಲದಲ್ಲಿ
ನಿನ್ನ ಸಮೀಪದಲ್ಲೇ ಇದ್ದು ನಿನ್ನ ಕಷ್ಟಗಳನ್ನು ನೋಡುವ ಪ್ರಾಪ್ತಿಯು ನನಗಿಲ್ಲದ ಹೋಯಿತೆ. ಹಾ ಜನಕ, ಬಿಡೋ ಬಿಡೋ ಗೋಡವ ವರ ಪಿತನಾಗುತ್ತೇ. ಬಿಡೋ ಬಿಡೋ ಗೋಡವ ವರ ಪಿತನಾಗುತ್ತೇ. ಬಡವರ ಭೀತಿಯ ಈ ರೀತಿ ದುಃಖಿಸುವುದೇ. ಬಿಡೋ ಬಿಡೋ ಗೋಡವ ವರ ಪಿತನಾಗುತ್ತೇ. ಜನನವಾದವರೆಲ್ಲ ಅನುದಿನ ಮರಣವೋ. ಜನನವಾದವರೆಲ್ಲ ಅನುದಿನ ಮರಣವೋ. ಈ ಪರಿಯಿಂದಲೇ ಚಿಂತಿಸುವಾದೆ. ಮಂದ ಮಾತಿಗಳಂತೆ ಇಂದು ಮಂದರಿಯದೆ. ಮಂದ ಮಾತಿಗಳಂತೆ ಇಂದು ಮಂದರಿಯದೆ. ಈ ರೀತಿ ದುಃಖಿಸುವುದೇ. ಬಿಡೋ ಬಿಡೋ ಗೋಡವ ವರ ಪಿತನಾಗುತ್ತೇ. ರಾಮಚಂದ್ರ, ಸಕಲೂ ತಿಳಿದ ನೀನೇ ಈ ರೀತಿಯಾಗಿ ದುಃಖಿಸಬಹುದೇ? ಶಾಂತರಾಗಿರಿ. ತಾಯೇ ತಂದೆಯೋ ದೈವ, ತಾಯೇ ತಂದೆಯೋ ದೈವ, ಕರುಣದಿ ಕಾಯೋ ಮಮದ ನೀವ.
ಪೂಜ್ಯರೇ, ನಿಮ್ಮ ಮಾತಾಶ್ರೀಯರು ನಿಮ್ಮ ಮಾತೆ ಅನುಜ ಏತಕ್ಕೆ ಚಿಂತಿಸುವೆ, ಅನುಜ ಏತಕ್ಕೆ ಚಿಂತಿಸುವೆ, ಅನುಜ ಅನುಜ ಅನುಜ. ಭೂಮಿಯ ಜನರೆಲ್ಲ ಪ್ರೇಮವ ಪಾಲಿಸೋ, ಭೂಮಿಯ ಜನರೆಲ್ಲ ಪ್ರೇಮವ ಪಾಲಿಸೋ, ತಾಮಸವಾನದಿ ರಾಜವ ಪಾಲಿಸೋ, ಅನುಜ ಏತಕ್ಕೆ ಚಿಂತಿಸುವೆ, ಅನುಜ ಅನುಜ ಜನಕನಾಜ್ಞೆಯು ಮೀರದೆ ನಾವು, ಜನಕನಾಜ್ಞೆಯು ಮೀರದೆ ನಾವು, ವನವಾಸಕ್ಕೆ ಹೋಗಿ ಬರುವೆ, ಅನುಜ ಏತಕ್ಕೆ ಚಿಂತಿಸುವೆ, ಅನುಜ ಅನುಜ ಅನುಜ. ಏತಕ್ಕೆ ಮಗು ಇಷ್ಟು ದೂರ ದಣಿದು ಬಂದೆ? ಗುರುವುಗಳು ಹೇಳಿದಂತೆ ರಾಜ್ಯಭಾರವನ್ನು ಮಾಡಿಕೊಂಡು ಇರಬಾರದೆ? ಪ್ರಬಲವಾದ ಈ ಪ್ರಬಲವಾದ ಕೌಶಲದ ರಾಜ್ಯವನ್ನು ಆಳುವ ಶಕ್ತಿ ನಮ್ಮೆಲ್ಲರಿದೆ. ಅನುಜ ಅನುಜ ಪಿತೃವಾಕ್ಪಲನೆಯು ಅನುಜ ಪಿತೃವಾಕ್ಪಳನು ಮಕ್ಕಳ ಮುಖ್ಯ ಕರ್ತವ್ಯವಲ್ಲವೇ? ಆದ್ದರಿಂದ ನೀನು ಪಟ್ಟಣಕ್ಕೆ ಹೋಗಿ ರಾಜ್ಯಭಾರವನ್ನು ಮಾಡಿಕೊಂಡು ಇರುವನಾಗು. ನಾನು 14 ವರ್ಷ 14 ದಿನಗಳಂತೆ ಕಳೆದು ಬರುವೆ. ಅಗ್ರಜ ಅಗ್ರಜ, ಪೂಜ್ಯನಾದ ಪೂಜ್ಯನಾದ ಜನಕನು ಮಾಡಿದ್ದನ್ನು ಮನಸ್ಸಿನಲ್ಲಿಡದೆ ಅಯೋಧ್ಯಕ್ಕೆ ಬಂದು ರಾಜಭಾರವನ್ನು
ಮಾಡುತ್ತಾ ನಮ್ಮನ್ನು ಕಾಪಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತಿರುವೆನು. ವಕ್ಷ, ನಿನಗೆ ಮಂಗಳವಾಗಲಿ. ಅನುಜ ಭರತ, ಅನುಜ ಭರತ, ಅನಿತ್ಯವಾದ ರಾಜ್ಯಕ್ಕಾಗಿ ಅನುಜ ಭರತ, ಅನಿತ್ಯವಾದ ರಾಜಕ್ಕಾಗಿ ಸೂರ್ಯವಂಶ ಸೂರ್ಯವಂಶದಲ್ಲಿ ಜನಿಸಿದ ನಾವು ನಮ್ಮ ವಂಶಕ್ಕೆ ಅಪಕೀರ್ತಿಯನ್ನು ತರಬಾರದು. ಆದ್ದರಿಂದ ನೀನು ಪಟ್ಟಣಕ್ಕೆ ಹೋಗಿ ರಾಜಭಾರವನ್ನು ಮಾಡಿಕೊಂಡು ಇರುವನಾಗು. ನಾನು 14 ವರ್ಷ. ನಾನು 14 ವರ್ಷ 14 ದಿನಗಳಂತೆ ಕಳೆದು ಬರುವೆನು. ಅಗ್ರಜ, ಅಗ್ರಜ, ನಾನು ನಿಮ್ಮನ್ನು ಅಧಿಕವಾಗಿ ಕೇಳಿಕೊಳ್ಳಲಾರೆನು. ನಿಮ್ಮ ಪಾತಿಕೆಗಳನ್ನು ಕೊಟ್ಟರೆ ಅವುಗಳನ್ನು ನಂದಿಗ್ರಾಮದಲ್ಲಿ ಸಿಂಹಾಸನದ ಮೇಲೆ ಇಟ್ಟು ನೆಪ ಮಾತ್ರಕ್ಕೆ ನಾನು ರಾಜಭಾರವನ್ನು ಮಾಡುವೆನು. ನೀವು 14 ವರ್ಷ 14 ದಿನಗಳಂತೆ ಕಳೆದು ಬಾರದಿದ್ದರೆ ನಾನು ಅಗ್ನಿ ಪ್ರವೇಶವನ್ನು ಮಾಡಿಕೊಳ್ಳುವೆನು. ಭಕ್ತ, ನಿನ್ನ ಇಷ್ಟದಂತೆ ಆಗಲಿ, ನಿನಗೆ ಮಂಗಳವಾಗಲಿ. ನೀನು ಇನ್ನು ಹೊರಡುವನಾಗು. ಶ್ರೀರಾಮ ನಾಮ ಚರಣಾಮೃತ ಸೇವೆಯು ಸ್ವಾಮಿ ಕಮಲರಾಯ ನಮಃ. ಅನುಜ ಲಕ್ಷ್ಮಣ, ಈ ಚಿತ್ರಕೂಟ ಅಯೋಧ್ಯಕ್ಕೆ ಸಮೀಪವಾದ್ದರಿಂದ ಪ್ರಜೆಗಳು ಪದೇ ಪದೇ ಬಂದು ನಮ್ಮನ್ನು ತೊಂದರೆ ಪಡಿಸುತ್ತಿರುವರು. ನಾವು ದಂಡಕಾರಣಕ್ಕೆ ಪ್ರಯಾಣ ಮಾಡೋಣ. ತಮ್ಮ ಆಜ್ಞೆಯಿಂದ ಆಗಲಿ. ಸರಸಾಚಿ ನೊಡನೀರೆ ಸರಸಾಚಿ ನೊಡನೀರೆ ಸರ ಮುಗುಳವಾರಿ ಜಾತೆ ಅಂಗದಿಂದ ಮೆರೆಯುತ್ತಿರುವ ದಂಡಕಾರಣ್ಯವು ನೋಡೆ ಸರಸಾಚಿ ನೊಡನೀರೆ. ಪುಂಡರಿ ಕೊಲ್ದಾಯ ತಾಚಿ ಪುಂಡರಿ ಕೋದಾಯ ತಾಚಿ ದಂಡಕರಣಯತಿಗಳಿಂದ ಅಂದದಿಂದ ಮೆರೆಯುತ್ತಿರುವ ದಂಡಕಾರಣ್ಯವು ನೋಡೆ ಸರಸಾಕ್ಷಿ ನೊಡನೀರೆ. ಪ್ರಾಣಕಾಂತೆ, ಈ ವನವನ್ನು ನೋಡಿದೆಯಾ? ಎಷ್ಟು ಸುಂದರವಾಗಿರುವುದು. ಹೌದು ಪ್ರಾಣಕಾಂತ, ನೀವು ಹೇಳಿದಂತೆ ಈ ವನವು ಬಹಳ ಸೊಗಸಾಗಿರುವುದು, ಒಂದು ಆನಂದಕರವಾಗಿರುವುದು. ಜನಕಿ, ವನವನ್ನು ನೋಡಿದೆ, ಎಷ್ಟು ಸುಂದರವಾಗಿರುವುದು. ಹೌದು ಪ್ರಭು. ಲಕ್ಷ್ಮಣ, ನೀನು ಸಹ ನೋಡು.
ಕಾಲವಾಯಿತು. ಪ್ರಭು, ಈ ಕ್ಷೇತ್ರ ಯಾವುದೋ ನನಗೆ ಒಂದು ತಿಳಿಯುತ್ತಿಲ್ಲವಲ್ಲ. ಅನುಜ ಲಕ್ಷ್ಮಣ, ಈ ದಂಡಕಾರಣಿಯಲ್ಲಿ ಒಂದು ಪರ್ಣಚಾಲೆಯನ್ನು ಜಯಿಸು. ತಮ್ಮ ಆಜ್ಞೆಯಂತೆ ಆಗಲಿ. ಆಹಾ, ಈ ಕರ್ಗದವನ್ನು ಪಡೆದಿರುವೆನು. ಇಲ್ಲಿರುವ ಬಿದರಪದಿಯನ್ನು ಸೇರಿಸಿ ಪರಿಚಯಿಸಿ ನೋಡುವೆನು. ಅಗ್ರಜ, ಇಂದು ಮಾತು ಅನುಜ. ಅನುಜ, ಕಂದ ಮೂಲಾದನೆಗಳನ್ನು ತೆಗೆದುಕೊಂಡು ಬಾ. ಆಹಾ, ನಾನು ಈ ಕರಗತ ನಾನು ಈ ಕರ್ಗದವನ್ನು ಪಡೆದಿರುವೆನು. ಇಲ್ಲಿರುವ ಬಿದರಪದಿಯನ್ನು ಸೇರಿಸಿ ಪರಿಚಯಿಸಿ ನೋಡುವೆನು. ಆಹಾ, ಓಹೋ ಏಕ ಬರ್ಲಿ ಓಹೋ ಆಹಾ ಏಕ ಬರ್ಲಿ ಓಹೋ ಆಹಾ ಏಕ ಬರ್ಲಿ ಓಹೋ ಅಲ್ಲಿ ಬರ್ಲಿ ಓಹೋ ಗಿರಿಗಿರಿನೆ ಸುತ್ತಿರುವೆನೋ ಏಕ ಬರ್ಲಿ ಓಹೋ ಅಲ್ಲಿ ಬರ್ಲಿ ಓಹೋ ಚಂಬಕ ಮಗನೇ 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 ಇಂದಿಗೆ ನನ್ನ ಮಗನ ತೋರಿಸು. ಈ ನನ್ನ ಮಗನನ್ನು ಕೊಂದು ಬಿಡು. ಪೂರೈಸಿದಂತೆ ಯಾರೋ ಕಂಡು ಈ ಪುರೈಸಿರಿ ಯಾವ ತಂದು ನನ್ನ ಮಗನನ್ನು ಕೊಂದಿರಬಹುದು. ನನ್ನ ಮಗನನ್ನು ಕೊಂದಿರಬಹುದು. ಓಹೋ ಓಹೋ, ಇಲ್ಲಿ ಯಾರೋ ನರ್ಮಾಂಡ್ರು ಕಾಣ್ತಿರುವರು. ಹೋಗಿ ಹೋಗಿ ವಿಚಾರಿಸಿ ತಿಳಿದುಕೊಳ್ಳುವೆನು. ಹೋಗಿ ಇಸಾಸಿ ಬರುವೆನು. ತಿಳಿದುಕೊಳ್ಳುವೆನು. ಹೋಗಿ ಬರುವೆನು. ಆಹಾ ಆಹಾ, ಈ ಸುಂದರಾಂಗಿ ಯಾರು? ಆಹಾ ಆಹಾ, ಈ ಸುಂದರಾಂಗನ ಯಾರು? ಆಹಾ, ಈ ಸುಂದರಾಂಗನಿ ಯಾರು? ಈ ಸುಂದರಾಂಗ ನೋಡು ಕೂಡಲೇ ಈ ಸುಂದರಾಂಗನನ್ನು ನೋಡು ಕೂಡಲೇ ನನ್ನ ಶರೀರವೆಲ್ಲವೂ ನಾನು ಸರಿ ಇಲ್ಲಲ್ಲ ಕುಟ್ಟಾಕ್ತಿರುವುದು. ಹೇಗಾದರೂ ಮಾಡಿ ಈ ಸುಂದರಾಂಗನನ್ನು ಈ ಸುಂದರಾಂಗನನ್ನು ಒರೆಸಲೇಬೇಕು. ನಾನು ಈ ರೂಪಿನಿಂದ ಹೋದರೆ ನಾನು ಒರೆಸೋದಿಲ್ಲ. 16 ವರ್ಷ ಶ್ಯಾಮ ಸುಂದರಿ ರೂಪ ಮಾಡುವ ತಾಳಿ ಬೇಗನೆ ಬರುವನು. ಈಗ ನಾನು ಎಷ್ಟು ಚೆನ್ನಾಗಿ ಇವನನ್ನು ನೋಡಿದರೆ ನನ್ನ ಮನಸ್ಸೇ ಏತಕ್ಕೂ ಆಹಾ ಆಹಾ, ಈ ಸುಂದರಾಂಗನಿ ಯಾರು? ಈ ಸುಂದರಾಂಗಿ ಯಾರು? ಆಹಾ, ಈ ಸುಂದರಾಂಗಿ ಯಾರು? ಈ ಸುಂದರಾಂಗನಿ ಯಾರು? ಹೋಗು ಸುಂದರಾಂಗನು ಯಾರಾಗಿರಬಹುದು?
ಏನು ರೂಪ ಏನು ಲಾವಣ್ಯ ಇರಲಿ. ಈ ನನ್ನ ರೂಪ ಲಾವಣ್ಯಗಳಿಂದ ಈತನನ್ನು ವರ್ಣಿಸಿ ನಾನು ಈತನನ್ನು ವರಿಸಲೇಬೇಕು. ಆಹಾ, ಎಷ್ಟು ಸುಂದರವಾಗಿರುವನು ಈ ಸುಂದರಾಂಗನು. ಮೋಹನಾಂಗ, ಸುಂದರಾಂಗ. ಓಹೋಹೋ, ಈ ನನ್ನ ಸವತಿ ಬೇರೆ ಪಕ್ಕದಲ್ಲೇ ಇರುವಳಲ್ಲ. ಇರಲಿ ಇರಲಿ ಮೋಹನಾಂಗ, ನೀವು ಯಾರು? ನೀವು ಯಾರು ಇಲ್ಲಿ ಬರಲು ಕಾರಣವೇನು? ಆಹಾ, ಮಾತನಾಡಿದರೆ ಮುತ್ತು ಉದುರಂತಿರುವುದಲ್ಲ. ಸುಂದರಾಂಗ, ನಿನ್ನ ರೂಪಿಗೆ ಮನಸೋತು ನಾನೇ ಬಂದಿರುವೆನು. ಬಾ, ನನ್ನನ್ನು ವರಿಸೋಣ. ಏ ಸುಂದರಾಂಗಿ, ನೀನು ಯಾರು? ಹೇಳಿದನಲ್ಲ ಸುಂದರಾಂಗ, ನಾನಾದರೂ ಲಂಕಾಧೀಶ್ವರನ ರಾವಣೇಶ್ವರನ ತಂಗಿ ಆದ ನನ್ನನ್ನು ಸುರ್ಪನಖ ಎಂದು ಕರೆಯುವರು. ಹಾಗಾದರೆ ನೀನು ರಕ್ಕಸಿಯೇ? ಆದರೆ ಏನಾಯಿತು? ಓಹೋ, ನೀನು ರಕ್ಕಸಿಯೋ? ಆದರೇತು ಮೋಹನಂಗ, ನನ್ನನ್ನು ವರಿಸು, ಆಗ ನೀನು ಸಂಸಾರಿಯ. ಇವಳನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ. ಎಲೆ ರಕ್ಕಸಿಯೇ, ದೂರ ನಿಲ್ಲು. ಹತ್ತಿರ ಬಂದರೆ ಏನಾಗುವುದು? ಇಲ್ಲ, ದೂರ ನಿಲ್ಲು. ಇಲ್ಲ, ನನ್ನ ಹತ್ತಿರವೇ ಬರುವುದು. ನಾನು ಏಕಪತಿ ವ್ರತಸ್ಥನು. ಆದರೆ ಏನಾಯಿತಯ್ಯ? ಏಕಪತ್ನಿ ವ್ರತಸ್ಥನು ಈಗಲೂ ಆಗಬಹುದು. ಆಕೆಯನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ, ಆಗಲೂ ನೀನು ಏಕಪತ್ನಿ ವ್ರತಸ್ಥನೇ ತಾನೇ? ಇಲ್ಲ ಇಲ್ಲ, ನಾನು ಏಕಪತಿ ವ್ರತಸ್ಥನು. ಇವನಾವೇ ಉರ್ಸಿಂಗೆ ನಂಗೆ ಆಗ್ತಾನೆ. ಮೋನಂಗ, ಮೊದಲು ನನ್ನನ್ನು ಲಗ್ನವಾಗು, ಆಮೇಲೆ ನನ್ನ ವಿಚಾರವೆಲ್ಲವೂ ನಿನಗೆ ತಿಳಿಯುವುದು. ಇಲ್ಲ ಇಲ್ಲ, ನೀನು ಇನ್ನು ಹೊರಡವಳಾಗು. ಹೋಗುವುದಿಲ್ಲ ಸುಂದರಾಂಗ, ನಿನ್ನನ್ನು ನೋಡಿ ನಾನು ಹೋಗುವುದುಂಟೆ, ನಿನ್ನನ್ನು ವರಿಸಿಯೇ ಹೋಗುವುದು. ನೀನು ನನ್ನ ತಮ್ಮನಲ್ಲಿ ಹೋಗು, ಆತನೇ ನಿನ್ನನ್ನು ಒರೆಸುವನು. ಆಹಾ, ನಿನಗೆ ತಮ್ಮನು ಬೇರೆ ಇರುವನೆ? ನಿನಗೆ ಮಾತ್ರ ಜೊತೆ ಬೇಕು, ಪಾಪ ಅವನಿಗೆ ಬೇಡವಾ? ಹಾ, ನೀನು ಮಾತ್ರ ಜೊತೆಯಲ್ಲೇ ಕರ್ಕೊಂಡ್ಬಂದ್ಬಿಟ್ಟಿದೆಯೇನೋ? ಇರ್ಲಿ ಇರ್ಲಿ, ಅವನು ನಿನಗಿಂತ ಸುಂದರವಾಗಿರುವನೆ, ಬಹಳ ಸುಂದರನಾಗಿರುವನೆ, ನನಗಿಂತಲೂ ಚೆನ್ನಾಗಿರುವನು, ಆತನೇ ಸುಂದರ. ಎಲೆ ಸುಂದರಿ, ನೀನೇನಾದ್ರೂ ನನ್ನ ಮೈದುನನಾದ ಲಕ್ಷ್ಮಣನನ್ನು ವರಿಸಿದ್ದೆ ಆದರೆ ಈ ನಿಮ್ಮೀರ್ವರ ಜೋಡಿಯು ತ್ರಿಲೋಕದಲ್ಲಿಯೇ ಇಲ್ಲದಂತಾಗುವುದು. ಅಷ್ಟು ಚೆನ್ನಾಗಿರುವುದೇ? ನನ್ನ ಬಳಿಗೆ ಹೋಗು, ಅವ ನಿನ್ನನ್ನು ಅವಮಾನಿಸುವನು. ಏನೋ? ಇಲ್ಲ, ಅವ ನಿನ್ನನ್ನು ಮಾನಿಸುವೆನೆಂದೆ. ಹೌದೇನು? ಆದರೆ ಈತನಿಗಿಂತ ಆತನು ಸುಂದರವಾಗಿರುವ, ಸುಂದರನಾಗಿರುವನು. ಈತನಾಗಿ ಕಪ್ಪಗೆ ಕರ್ರಾಗಿಲ್ಲ ತಾನೇ? ಇಲ್ಲ ಇಲ್ಲ, ಆತನು ಬೆಳ್ಳಗಿರುವನೆ, ದುಂಡು ದುಂಡಗೆ ದಪ್ಪ ದಪ್ಪಗಿರುವನೆ. ಮೊದಲು ನೀನು ಹೋಗಿ ಆತನನ್ನು ಕಾಣು. ಸುಂದರಾಂಗ, ಆತನೇನಾದರೂ ವರಿಸಲಿಲ್ಲವೆಂದರೆ ಪುನಃ ಇಲ್ಲಿಗೆ ಬರುವೆನು, ನೀನೇ ವರಿಸಬೇಕು. ಏನು? ಮೊದಲು ಹೋಗಿ ನೋಡು. ಇಲ್ಲ ಇಲ್ಲ, ನೀನು ಆತನಲ್ಲಿಗೆ ಹೋಗು. ಅಯ್ಯೋ, ಆಗುದಿಲ್ಲ ಆಗುದಿಲ್ಲ, ನನಗೆ ಏನಿ ಸುಂದರಾಂಗ, ಇರಲಿ. ಏನೋ ಇವರಣ್ಣನು ಆತನಿಗಿಂತಲೂ ನನ್ನ ತಮ್ಮನೇ ಚೆನ್ನಾಗಿರುವನೆಂದು ಇಲ್ಲಿಗೆ ಕಳಿಸಿರುವನು. ಇರಲಿ, ಈತನ ರೂಪ ಲಾವಣ್ಯಗಳನ್ನು ನೋಡಿ ನಂತರ ನಾನು ವರಿಸುವೆನು. ಎಲ್ಲಿ ಈ ಮೋಹನಾಂಗನು ಕಾಣುತ್ತಿಲ್ಲವಲ್ಲ? ಮನದಾಸೆ ನಿನ್ನ ಸುಂದರ, ಮನದಾಸೆ ನಿನ್ನ ಬಯಸುತ್ತೀರಿ ಸುಂದರ. ರಸಮಯ ಸಂತೋಷದಿ, ರಸಮಯ ಸಂತೋಷದಿ ಮನದಾನಂದವ ನೀಡುವ. ಮನದಾಸೆ ನಿನ್ನ ಬಯಸುತ್ತೀರಿ ಸುಂದರ. ಬಯಸಿದೆ ನಿನ್ನ ತೋಪಕರೆಯ ನೀಡುವುದೇಕೆ ಓಡುವೆ ನೀನು ಮೋನಂಗ. ಬಯಸಿದೆ ನಿನ್ನ ತೋಪಕರೆಯ ನೀಡುವು ನೀನು ತೋರುವೆ ನನ್ನ ನಿನ್ನ ಪ್ರೇಮದ ಮಿಲನ. ನನ್ನ ನಿನ್ನ ಪ್ರೇಮದ ಮಿಲನ ಸ್ಥಿರವಾಗಿರಲಿ ಜಗದೊಳಗೆ, ಸ್ಥಿರವಾಗಿರಲಿ ಜಗದೊಳಗೆ. ರಸಮಯ ಸಂತೋಷದಿ, ರಸಮಯ ಸಂತೋಷದಿ ಬೆರೆತ ಹಾಲು ದೇಕುಂತೆ ಮನದಾಸ ನಿನ್ನ ಬಯಸುತ್ತೀರಿ
ಆತನು ಹೇಳಿದಂತೆ ಆತನಿಗಿಂತ ಈತನೇ ಚೆನ್ನಾಗಿರುವನು, ಬೆಳ್ಳಿಗೆ ಇನ್ನೂ ಚೆನ್ನಾಗೇ ಇರುವನು. ಇರಲಿ, ಹಿಂದಿನಿಂದನೇ ಇಷ್ಟು ಸುಂದರವಾಗಿರುವನಲ್ಲ, ಆದರೆ ಮುಂದಿನಿಂದ ಇನ್ನೆಷ್ಟು ಸುಂದರವಾಗಿರುವನು. ಇರಲಿ ಬಿಡುವುದಿಲ್ಲ, ನೋಡುವೆನು. ಮೋಹನಾಂಗ, ಏ ಸುಂದರ. ಅಲ್ಲೇ ಬದ್ರೆ ಸಾರ್, ನಾನು ರಾಮದಾಸನು. ಆದರೇನಾಯಿತಯ್ಯ, ರಾಮದಾಸನಾದರೆ ಏನಾಯ್ತು? ನನ್ನನ್ನು ಒರೆಸಿದರೆ ನೀನು ಪ್ರೇಮದಾಸನಾಗುವೆ. ಮೋಹನಾಂಗ ಬಾ, ನಿನ್ನ ಮೇಲೆ ಮೋಹಿತಳಾಗಿ ನಿನ್ನನ್ನು ಒರೆಸಬೇಕೆಂದು ಬಂದಿರುವೆನು. ನನ್ನನ್ನು ಅಯ್ಯೋ, ಯಾವಾಗಲೂ ಅಣ್ಣ ತಂದಿರು ಗುರುಗುರು ಅಂತ ಇರ್ತಿರಲ್ಲಯ್ಯ. ನೋಡು, ಹತ್ತಿರ ಬಂದರೆ ಏನಾಗುವುದು? ನಾನು ರಾಮದಾಸನು, ನಿನಗೆ ಸುಖ ತರುವುದಿಲ್ಲ, ಆದ್ದರಿಂದ ನೀನು ರಾಮನೆಲೆಗೆ ಹೋಗು. ಅಯ್ಯ, ಅಲ್ಲಿ ಹೋಗಿ ಕಣಯ್ಯ, ನಾನು ಇಲ್ಲಿಗೆ ಬಂದಿದ್ದು ನಿನ್ನ ಹತ್ರ ಹೋಗುವಂತ ನಿಮ್ಮ ಅಣ್ಣ ಕಳ್ಸವನೆ. ಅವನೇನೋ ಜೊತೆಲಿ ಎಂಟೇಳು, ನಿನಗೆ ಯಾರು ನನ್ನ ಕಟ್ಕೋ. ಇಲ್ಲ, ನನ್ನನ್ನು ಒರೆಸುವುದರಿಂದ ನಿನಗೆ ಸುಖ ತರುವುದಿಲ್ಲ, ಆದ್ದರಿಂದ ನೀನು ರಾಮನೆಲೆಗೆ ಹೋಗು. ಮೋಹನಾಂಗ, ನನ್ನ ಮಾತನ್ನು ಕೇಳು, ನನ್ನನ್ನು ಒರೆಸು. ನೀನು ಆನಂದದಿಂದ ಸಂತೋಷದಿಂದ ಇರಬಹುದು. ಇಲ್ಲ, ನೀನು ದೂರ ಸಾಕು. ಅಯ್ಯ, ಅದಕ್ಕೆ ನೀನಿಗೆ ಒಣಗೋಗಿರೋದು. ನನ್ನ ಮಾತು ಕೇಳು. ಮಾಯಾ ಮೋಹಿನಿ ಮಾಯಾ ಸುಂದರಿ, ಯಾಕೆ ಎಲ್ಲ ಕಾಡುತ್ತಿರುವೆಯ? ಮೋಹನಾಂಗ, ನನ್ನ ಮಾತನ್ನು ಕೇಳಿ ನಾವು. ಮಾಯಾ ಮೋಹಿನಿ ಮಾಯಾ ಸುಂದರಿ, ಯಾಕೆ ಎಲ್ಲ ಕಾಡುತ್ತಿರುವೆಯ? ನನ್ನನ್ನು ಒರೆಸು. ಮಾಯಾ ಮೋಹಿನಿ, ಯಾಕೆ ಎಲ್ಲ ಕಾಡುತ್ತಿರುವೆಯ? ಏಕೆ ನನ್ನ ಲಗ್ನವಾಗುವುದಿಲ್ಲವೇ? ಮಾಯಾ ಮೋಹಿನಿ ಮಾಯಾ ಸುಂದರಿ, ಯಾಕೆ ಎಲ್ಲ ಕಾಡುತ್ತಿರುವೆಯ? ಪ್ರಿಯತಮ, ರಾಮದಾಸನು ನಾನು ಈಗ, ಯಾಕೆ ಎಲ್ಲ ಕಾಡುತ್ತಿರುವೆಯ? ಸುರಸಾರ ಮಾಯಾ ಮೋಹಿನಿ, ಯಾಕೆ ಎಲ್ಲ ಕಾಡುತ್ತಿರುವೆಯ? ಮಾಯಾ ಮೋಹಿನಿ ಮಾಯಾ ಸುಂದರಿ, ಯಾಕೆ ಎಲ್ಲ ಕಾಡುತ್ತಿರುವೆಯ? ಅಲ್ಲ ಬಂದ್ರೆ ಸುರಸಾರು. ಮೋಹನಾಂಗ, ನಾನು ನಿನ್ನ ಮೇಲೆ ಮೋಹಿತಳಾಗಿ ಬಂದಿರುವೆನು. ನನ್ನನ್ನು ವರಿಸು ಸುಂದರಾಂಗ. ನನ್ನನ್ನು ಒರೆಸುವುದರಿಂದ ನಿನಗೆ ಸುಖ ತರುವುದಿಲ್ಲ, ಆದ್ದರಿಂದ ನೀನು ರಾಮನೆಲೆಗೆ ಹೋಗಿ ಒಂದು ಗುರುತವನ್ನು ತರಬಹುದು. ಆಹಾ, ನಿಮ್ಮ ಅಣ್ಣನ ಬಳಿಗೆ ಹೋಗಿ ನಾನು ಗುರುತನ್ನು ತರಬೇಕೇನು? ಗುರುತನ್ನು ತಂದರೆ ನೀನು ನನ್ನನ್ನು ಲಗ್ನವಾಗುವೆಯಾ? ಆಮೇಲೆ ನೋಡೋಣ, ಹೋಗು. ಆಮೇಲೆ ಬೇರೆ ನೋಡ್ತೀಯಾ? ಈಗಲೇ ಏನಾಗೈತೆ ಸುಂದರಾಂಗ, ನನ್ನನ್ನು ವರಿಸು. ಇಲ್ಲ, ನೀನು ರಾಮದೇಶಿಗೆ ಹೋಗು. ದೂರ ಸಾರು ನೀನು. ಹತ್ತಿರ ಬಂದರೆ ಏನಾಗುವುದು? ಇಲ್ಲ, ನಾನು ರಾಮದಾಸನು. ಯಾವಾಗಲೂ ದಾಸ 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 ಅನ್ಕೊಂಡು ಹಿಂಗೆ ಹೊಣಿಕೊಂಡು ಹೋಗಿರೋದು ನೀನು. ನೋಡಿಲೆ, ನನ್ನನ್ನು ಲಗ್ನವಾಗು, ನೀನು ಆನಂದದಿಂದ ಏಕಾಂತವಾಗಿರಬಹುದಲ್ಲವೇ? ಇಲ್ಲ, ನೀನು ರಾಮನೆಲೆಗೆ ಹೋಗಿ ಅದರಲ್ಲಿ ಒಂದು ಗುರುತನ್ನು ತರು, ಆನಂತರ ನೋಡೋಣ. ಮನಸೋತೇನು ಮೋಹನಾಂಗ, ನಿನಗೆ ಬೇಕು ಮೌನ ಜ್ಞಾನ ಬಯಸಿರುವೆ, ಬಿಡು ಮೌನ ಜಾಣ ಬಯಸಿರುವೆ. ಮನಸೋತೇನು ನಲ್ಲ ನಿನಗೆ ಮೌನ ಬಾಣ ಬಯಸಿರುವೆ, ಬಿಡು ಮೌನ ಬಾಣ ಬಯಸಿರುವೆ.
ಬಳಿಗೆ ಎತ್ತಮ್ಮ ಅದೇ, ಅದೇ. ನಲ್ಲನೆ ಸವಿ ಮಾತುಂಡ ನುಡಿದೆಯ ನಾ ಏನನ್ನು ನುಡಿಯಲ್ಲಿ ನಲ್ಲ ತಿಳಿದೆಯ ನಾ ನಿನ್ನ ಬಿಡೆನು ಎಂದಿಗೂ ನೀ ನನ್ನ ಜೀವ ಎಂದಿಗೂ ಮನಸೋತೆನು ಎಲ್ಲ ನಿನಗೆ ಬಿಡುಮೌನ ಬಾಣ ಬಯಸಿರುವ ಮೌನ ಬಾಣ ಬಯಸಿರುವೆ ಮನಸೋತೆನು ಮೋಹನಾಂಗ ಬದ್ರಿ ದೂರ ಸಾರು. ಅಯ್ಯೋ ಈ ಹಾಳಾದವನ್ ಯಾವಾಗ್ಲೂ ದೂರ ಸಾರು ದೂರ ಸಾರು ದೂರ ಸಾರು ಹಾಳಾಗೋಗ್ಲಿ ನಾನು ನಿಮ್ಮ ರಾಮದಾಸನಮ್ಮ. ನಿಮ್ಮ ಅಣ್ಣನ ಬಳಿಗೆ ಹೋಗಿ ಗುರುತನ್ನು ತರುವೆ ನನ್ನನ್ನು ಒರೆಸುವೆಯಾ ಆನಂತರ ನೋಡೋಣ ಹೋಗು. ಹಾಗೆ ಆಗಲಿ ಈಗ ಹೋಗಿ ಯಾಕೆ ಬರ್ತೀನಿ ನೀನು ಇಲ್ಲೇ ಇರಬೇಕು ಈ ಪಾರಿ ಕಾಡೋ ತಿರುವೆ ಚಿಚೆ ಕೆಲೆ ಈ ಪಾರಿ ಕಾಡೋ ತಿರುವೆ ಚಿಚೆ ಸ್ವಾಮಿ ಆ ರಕ್ಕಸಿಯು ಲಕ್ಷ್ಮಣನ ಬಳಿಗೆ ಹೋಗಿರೋಳು ಪ್ರಭು. ಅಲ್ಲಿ ಏನೇನು ಅನಾಹುತಗಳನ್ನು ಮಾಡಿರುವಳೋ ನಾ ಕಾಣೆ. ಅದು ಅವಳೇ ಬರುವಂತೆ ಭಾಸವಾಗುತ್ತಿದೆ. ಸ್ವಾಮಿ ಆಕೆ ಇಲ್ಲಿಗೆ ಬರುವಂತಿದೆ. ಕೆಲೆ ಈ ಪಾರಿ ಕಾಡೋ ತಿರುವೆ ಚಿಚೆ ಮೋಹನಾಂಗ ಕೆಲೆ ಈ ಪಾರಿ ಕಾಡೋ ತಿರುವೆ ಚಿಚೆ ತಾಕು ತೊರದು ಎನ್ನಡೋರ ಸಾರೆನೆ ಕೆಲೆ ನೀನಾದರೂ ಹೇಳೆ, ನನ್ನ ಸವತಿ. ಕಾಡೋ ತಿರುವೆ ಚಿಚೆ ಈತವೆ ನಿನಗೆ ಈ ಪರಿರಾಕಸಿ ಮೋಹನಾಂಗ ಈತವೆ ನಿನಗೆ ಈ ಪರಿರಾಕಸಿ ತಾಕು ತೊರದು ಎನ್ನದು ರಾಸಾರನೆ ತಾಕು ತೊರದು ಎನ್ನದು ರಾಸಾರನೆ ಕೆಲೆ ಈ ಪಾರಿ ಕಾಡೋ ತಿರುವೆ ಚಿಚೆ ತಾಕು ತೊರದು ಎನ್ನದು ರಾಸಾರನೆ ಕೆಲೆ ಈ ಪಾರಿ ಕಾಡೋ ತಿರುವೆ ಚಿಚೆ ಎಲೆ ರಕ್ಕಸಿ, ನಾನು ಏಕಪಥಸ್ಥನೆಂದು ಮೊದಲೇ ಹೇಳಲಿಲ್ಲವೇ? ಪದೇ ಪದೇ ಬಂದು ನನ್ನ ಏಕೆ ತೊಂದರೆಪಡಿಸುತ್ತಿರುವೆ? ನಾನು ಪುನಃ ಬಂದಿರುವುದೇನಕ್ಕಾಗಿ ಅಂದರೆ ನಿಮ್ಮ ತಮ್ಮನು ನನ್ನನ್ನು ಒರೆಸುವುದಿಲ್ಲವೆಂದರೆ ನಿಮ್ಮಲ್ಲಿ ಗುರುತನ್ನು ತೆಗೆದುಕೊಂಡು ಹೋದರೆ ಆವಾಗ ಒರೆಸುವನಂತೆ. ನೀವು ಏನಾದರೂ ಗುರುತನ್ನು ಕೊಡಲೇಬೇಕು. ಸ್ವಾಮಿ ಹಾಗಾದ್ರೆ ಈ ಸುಂದರಿಗೆ ಆದಷ್ಟು ಬೇಗನೆ ಕುರುಹುಗಳನ್ನು ಕೊಡಿ ಸ್ವಾಮಿ. ಇಲ್ಲ, ನಿನ್ನ ಬೆನ್ನಿನ ಮೇಲೆ ಕೆಲವೊಂದು ವಿಷಯಗಳನ್ನು ಬರೆಯುವೆನು. ಯಾಕೆ ಬೆನ್ನಿನ ಮೇಲೆ ಆಗಬೇಕೆ? ಇದು ಈ ನನ್ನ ವಿಶಾಲವಾದ ಹೃದಯದ ಮೇಲೆ ಬರೆಯುವುದಿಲ್ಲವೇ? ಇಲ್ಲ, ಆಗುವುದಿಲ್ಲ ಇದು ಸುಂದರಿ. ಆಗೋದಿಲ್ಲ. ಈ ನನ್ನ ಹಸ್ತಗಳ ಮೇಲೆ? ಇಲ್ಲ ಆಗೋದಿಲ್ಲ. ನಿನ್ನ ಬೆನ್ನಿನ ಮೇಲೇನೆ ಬರೆಯುವನು. ಅಯ್ಯ ಇವನ್ಯಾವನ ಇವನು ಬೆನ್ನಿನ ಮೇಲೇನೆ ಬರಿಬೇಕಂತೆ. ಹಾಳಾಗಿ ಹೋದ್ರೋಗ್ಲಿ, ಎಲ್ಲಾದ್ರೂ ಬರ್ಕೊಂಡು ಹೋಗ್ಲಿ, ನನಗೇನು ಒಟ್ಟಿನಲ್ಲಿ ಲಗ್ನ ಆಗಬೇಕು. ಸುಂದರಾಂಗ ದಪ್ಪ ದಪ್ಪಗೆ ದುಂಡು ದುಂಡಾಗಿ ಒತ್ತಿ ಒತ್ತಿ ಬರೆಯಬೇಕು. ಏನು ನಿನ್ನ ಬೆನ್ನಿನ ಮೇಲೆ ಬರೆಯುವನು. ಬರೆಯುವನು. ಪುನಃ ಹಾಗೆ ಹೇಳಬೇಕಲ್ಲ ಸುಂದರಾಂಗ, ಹಾಗೆ ಆಗಲಿ. ನಿನ್ನ ಕಂಡ ತಕ್ಷಣ ಹಾ ಅರಸುವಂತೆ ಬರೆದಿರುವೆನು. ಏನೆಂಬುದಾಗಿ? ನಿನ್ನ ಕಂಡ ತಕ್ಷಣ ಅರಸುವಂತೂ ಬರೆದಿರುವೆನು. ಹರಿಸುವೆನೆಂದು? ಇಲ್ಲ ಅವ ನಿನ್ನನ್ನು ವರಿಸುವರೆಂದು. ಹಾಗೆಂದು ಬರೆದಿರುವೆ ಏನು? ಹಾಗೆ ಬರೆದಿರುವೆನು. ಸರಿ ಸರಿ, ಹಾಳಾಗಿ ಹೋದರವಾಗಲಿ ನೀನೇನೋ ಕರ್ಗೆ ಇದೆಯಾ? ನಿನ್ನ ತಮ್ಮನೇ ಬೆಳ್ಳಗವನೆ, ಆತನನ್ನೇ ಒರೆಸುವೆನು. ಅಕ್ಕ ನಾನಿನ್ನು ಹೋಗಿ ಬರಲೇ? ಹಾಗೆ ಆಗಲಿ. ಭಾವನವ್ರೆ ನಾನಿನ್ನು ಹೋಗಿ ಬರುವೆ, ಲಗ್ನ ಮಾಡಿಕೊಂಡೇ ಬರಬೇಕು. ಏನು ನೀನು ಒಡವಳಾಗು. ಯಾವಾಗಲೂ ಕಳ್ಸೋದ್ರಲ್ಲೇ ಇದೆಯಲ್ಲ ನೀನು ಸುಂದರಾಂಗ. ಅನುರಾಗ ಜೀವನ ಸಂಧ್ಯಾ ರಾಗ
ಅತಿ ಮಧುರ ನೀಲಿಯ ಬಾಲಿನ ಬೆಳ್ಳುಡಿಲೆ ನವಿಲಿನ ನಾಟ್ಯ ನೀಲಿಯ ಬಾಲಿನ ಬೆಳ್ಳುಡಿಲೆ ನವಿಲಿನ ನಾಟ್ಯಕ್ಕೆ ತೆರೆಯೋಳು ಬೇಡಿನವಳು ಮುಕ್ಕುವ ವೇಳೆ ಬೇಡಿನವಳು ಮುಕ್ಕುವ ವೇಳೆ ಒಲವೇ ಸುಖದ ಉಯ್ಯಾಲೆ ಒಲವೇ ಸುಖದ ಉಯ್ಯಾಲೆ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂರಾಗ ಅತಿ ಮಧುರ ಓಲಕ್ಕ ಅಲೇ ಭದ್ರೆ, ಯಾತಕ್ಕೆ ಪದೇ ಪದೇ ಬಂದು ನಾನು ತೊಂದರೆ ಪಡಿಸ್ತಿರುವೆ? ಆಹಾ, ನಾನು ತೊಂದರೆ ಪಡಿಸ್ತಿದ್ದರೆ ನೀನು ಲಗ್ನವಾಗುವುದಿಲ್ಲವಲ್ಲ. ಇಲ್ಲಿ ನೋಡು, ನೀನು ಹೇಳಿದಂತೆ ನಿಮ್ಮ ಅಣ್ಣನ ಬಳಿಗೆ ಹೋಗಿ ಇಲ್ಲಿ ನೋಡು. ಅಯ್ಯ 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 ಎಲ್ಲೇ ತೋರಿಸುವಳಾಗ. ಇಲ್ಲೇನು ನೋಡ್ತೀಯಾ? ಇಲ್ಲಿ ನೋಡಿ, ಹಿಂದೆ ಹೋಗ್ಲಿ. ಹಾಗಾದ್ರೆ ಯಾಕೆ ಎಲ್ಲ ಕಾಡುತ್ತೇನೋ ಮಾಯಾ ಮೋಹಿನಿಯ, ಯಾಕೆ ಎಲ್ಲ ಕಾಡುತ್ತೇನೋ ಮಾಯಾ ಮೋಹಿನಿಯ. ಮೋನಂಗ ದೂರ ಸಾರ ಮಾಯ ಮೋಹಿನಿ, ಯಾಕೆ ಎಲ್ಲ ಕಾಡುತ್ತೇನೋ ಯಾಕೆ ಎಲ್ಲ ಕಾಡುತ್ತೇನೋ ಮಾಯ ಮೋಹಿನಿಯ. ದೂರ ಸಾರ ಮಾಯ ಮೋಹಿನಿ, ಯಾಕೆ ಎಲ್ಲ ಕಾಡುತ್ತೇನೋ ಯಾಕೆ ಎಲ್ಲ ಕಾಡುತ್ತೇನೋ ಮಾಯ ಮೋಹಿನಿಯ. ಅರೇ ಭದ್ರೆ, ಯಾದಕ್ಕೆ ಪದೇ ಬಂದು ನನ್ನ ತೊಂದರೆ ಪಡಿಸ್ತಿರುವೆ? ನೀನು ನಿನ್ನ ವಸ್ತ್ರದಿಂದ ಎರಡು ಕಣ್ಣುಗಳನ್ನು ಕಟ್ಟಿಕೋ. ಕಟ್ಟಿಕೊಂಡರೆ ಅನಂತರ ನೋಡೋಣ. ಅಯ್ಯೋ, ಇವನವನಯ್ಯ ಕಣ್ಣು ಬಿಟ್ಕೊಂಡು ಎಲ್ಲ ರಗ್ನಾದ್ರಿ ವಯ್ಯ ಕಣ್ಣು ಮುಚ್ಕೊ ಅಂತವನು. ಹಾಳಾಗಿ ಹೋದ್ರು ಹೋಗ್ಲಿ, ಹೆಂಗಾದ್ರೂ ಒಟ್ಟು ನನಗೆ ಮದುವೆ ಆಗ್ಬೇಕಷ್ಟೆ. ಇದೆಂಥ ಪದ್ಧತಿನಯ್ಯ? ಇದು ಶಕ್ತಿ ಪದ್ಧತಿ, ಆ ಕ್ಷತ್ರಿಯ ಪದ್ಧತಿ. ಅಯ್ಯೋ, ಯಾವ ಛತ್ರಿನೋ ಯಾವುದೋ, ಹಾಳಾಗಿ ಹೋಗ್ಲಿ. ಈಗ ಕಣ್ಣು ಮುಚ್ಕೋತೀನಿ, ಅಲ್ಲಿ ನಗ್ಲಾಗ್ಬೇಕು ಏನ? ಆಯ್ತು, ಕಟ್ಟಿಕೋ. ಅಯ್ಯೋ 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 ಸುಂದರ, ಹಂಗ ಮುಂದಕ್ಕೆ ಹೋಗಿ ಕಣ್ಣು ಕಟ್ಕೊಳ್ಳೆ. ಕಟ್ಟಿಕೋ. ನನಗೆ ಲಗ್ನವಾಗಬೇಕು. ಈ ಕಡೆ ಬಾ ನೀನು. ಹ್ಞೂ ನೋಡಿಲಿ, ಕಣ್ಣು ಮುಚ್ಕೋತೀನಿ. ಮುಖೇ ಅಯ್ಯೋ ಮುಲ್ಲಂಗಿ ತಿನ್ನು ಮಣ್ಣು ನಾನೀಗಲೇ ನಮ್ಮ ಅಣ್ಣಂದಿರ ಕರಸಾರ್ವರಿಗೆ ತಿಳಿಸಿ ಇವರಿಗೆ ತಕ್ಕ ಶಿಕ್ಷೆಯನ್ನು ಮಾಡಿ